ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸುವರ್ಣ ನ್ಯೂಸ್ ಒಂದು ಸುದ್ದಿಯನ್ನು ಸ್ಫೋಟಿಸಿತು. ಕೋಪ್ರಾ ಪೋಸ್ಟ್ ಸಂಸ್ಥೆಯ ಸ್ಟಿಂಗ್ ಆಪರೇಷನ್, ಅದು ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ. ದೆಹಲಿಯ ಬೇರೆ ಬೇರೆ ಆಧಾರ್ ಕೇಂದ್ರಗಳಲ್ಲಿ ಬಾಂಗ್ಲಾದೇಶಿ, ಬರ್ಮಾ, ನೇಪಾಳ ಮತ್ತು ಪಾಕಿಸ್ತಾನದ ವಲಸಿಗರ ವೇಷದಲ್ಲಿ ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ ತಂಡದ ಸದಸ್ಯರು ಹೋಗಿ ಆಧಾರ್ ಕಾರ್ಡ್ಗಳನ್ನು ಕೇಳಿದ್ರು. ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ, ನಮಗೆ ಆಧಾರ್ ಕಾರ್ಡ್ ಬೇಕು ಅಂತ 500 ರೂಪಾಯಿಂದ 5,000 ರೂಪಾಯಿಗಳ ಬೆಲೆಯಲ್ಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಳ್ಳೋದಕ್ಕೆ ಆ ಒಂದು ಸೆಂಟರ್ಗಳ ಇನ್ಚಾರ್ಜ್ಗಳಾಗಿದ್ದಂಥವರು ತಯಾರಾಗಿಬಿಟ್ರು. ಆಶ್ಚರ್ಯ ಅಂದರೆ ಹೀಗೆ ಮಾಡಬಹುದಾ ಅಂತ ನೋಡಿದ್ರೆ, ಒಂದು ಆಂಟಿಸಿಪೇಟ್ರಿ ಬೇಲ್ ರೀತಿಯಲ್ಲಿ ಆಧಾರ್ ವೆಬ್ಸೈಟ್ನಲ್ಲೇ ಒಂದು ಸೆಂಟೆನ್ಸ್ ಇರುವಂಥದ್ದು, ಆಧಾರ್ ಈಸ್ ಫಾರ್ ರೆಸಿಡೆಂಟ್ಸ್ ಅನ್ನುವಂಥದ್ದು, ಭಾರತದ ವಾಸಿಗಳಿಗೆ, ಭಾರತದ ನಾಗರಿಕರಿಗೆ ಅನ್ನುವಂಥ ಶಬ್ದ ಎಲ್ಲೂ ಇಲ್ಲ. ಬಹುಶಃ ಶಬ್ದಗಳ ಜೊತೆ ಆಟ ಆಡಿರುವಂಥದ್ದು. ಭಾರತದ ವಾಸಿಗಳಿಗೆ ಆಧಾರ್ ಕಾರ್ಡ್, ಭಾರತದ ನಾಗರಿಕರಿಗೆ ಅನ್ನುವ ಶಬ್ದ ಅಲ್ಲಿಲ್ಲ. ಹಾಗಾದರೆ ಈ ಒಂದು ವೆಬ್ಸೈಟ್ನಲ್ಲಿ ಮುಂಚಿತವಾಗಿ ಬರಬಹುದಾದಂಥ ಸಮಸ್ಯೆಗಳನ್ನು ಊಹಿಸಿಕೊಂಡು ಯಾವ ರೀತಿಯಾದಂಥ ಶಬ್ದಗಳ ಆಟ ನಡೆದಿದೆ ಅನ್ನೋದನ್ನು ಈ ವರದಿಯಲ್ಲಿ ನೀವೇ ನೋಡಿ. ನಿಮ್ಮ ಯಜಮಾನ್ರಿಂದ ಕಾಗ್ದಾನಾ? ಅಲ್ಲಮ್ಮ, ಇದು ಆಧಾರ್. ಇದು ನಮ್ಮ ದೇಶದ ಪ್ರತಿ ನಿವಾಸಿಗೂ ಭಾರತ ಸರ್ಕಾರವು ನೀಡುತ್ತಿರುವ 12 ಅಂಕಿಗಳ ವಿಶಿಷ್ಟ ಗುರುತಿನ ನಂಬರ್. ಜೀವನ ಪೂರ್ತಿ ಇದನ್ನು ಉಪಯೋಗಿಸಬಹುದು. ಎಳೆ ಮಗುವಿನಿಂದ ವೃದ್ಧರವರೆಗೂ ಎಲ್ಲರೂ ಆಧಾರ್ ಪಡೆಯಬಹುದು. ಸ್ಟೇಟ್ ಗವರ್ಮೆಂಟ್ ಮೂಲಕ ಪೋಸ್ಟ್ ಆಫೀಸ್, ಬ್ಯಾಂಕ್ ನಲ್ಲಿ ಎನ್ರೋಲ್ಮೆಂಟ್ ನಡೀತಿದೆ. ಆಧಾರ್ ನಂಬರ್ ಮನೆಗೆ ಪೋಸ್ಟ್ ನಲ್ಲಿ ಬಂದ್ಬಿಡುತ್ತೆ. ಹಾಗಾದ್ರೆ ನಾಳೆನೆ ನಾನು ನಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಆಧಾರ್ ಎನ್ರೋಲ್ಮೆಂಟ್ ಮಾಡಿಸ್ಬಿಡ್ತೀನಿ. ಆಧಾರ್ ಇದು ಶ್ರೀಸಾಮಾನ್ಯನ ಅಧಿಕಾರ, ಸಂಪೂರ್ಣವಾಗಿ ಉಚಿತ. ಆಧಾರ್ ಜನಸಾಮಾನ್ಯರ ಅಧಿಕಾರ. ಕೇಳೋದಕ್ಕೇನೋ ತುಂಬ ಚೆನ್ನಾಗಿದೆ, ಆದರೆ ಆಧಾರ್ ಕಾರ್ಡ್ ಕೈಗೆ ಬಂದು ಬಿಟ್ರೆ ಏನೋ ಸಾಧನೆ ಮಾಡಿದವರಂತೆ ಹೆಮ್ಮೆ ಪಡೋರು ಅನೇಕರು. ಆದರೆ ಕಾರ್ಡ್ ಅಂತ ಕರೆಸಿಕೊಳ್ಳುವ ಯೋಗ್ಯತೆ ಕೂಡ ಇಲ್ಲದ ಈ ಹಾಳೆಯ ತುಣುಕಿನ ಹೆಸರನ್ನ ಹೇಳಿ ಹೇಳಿ ಈ ಸರ್ಕಾರ ಕೇವಲ ನಿಮ್ಮ ಹಣೆಗಳಿಗೆ ಉಂಡೆನಾಮ ತಿಕ್ಕಿದ್ದು ಮಾತ್ರ ಅಲ್ಲ, ನಮ್ಮ ದೇಶದ ಭದ್ರತೆಯನ್ನ ತಟ್ಟೆಯಲ್ಲಿಟ್ಕೊಂಡು ಹೋಗಿ ದೊಡ್ಡಣ್ಣ ಅಮೆರಿಕದ ಪಾದದ ಅಡಿಗೆ ಇಟ್ಟು ಬಂದಿದೆ. ಇದು ಆಧಾರ ಅಲ್ಲ, ನಿರಾಧಾರ. ಇದು ಆಧಾರ ಅಲ್ಲ, ಡೇಂಜರ್. ಜನಸಾಮಾನ್ಯರ ಅಧಿಕಾರ ಅನ್ನೋದು ದೂರದ ಮಾತು. ಈ ಒಟ್ಟಾರೆ ಯೋಜನೆ ಇದೆ ನೋಡಿ, ಇದು UPA ಸರ್ಕಾರದ ಅತಿ ದೊಡ್ಡ ಹಗರಣಗಳ ಸಾಲಿನಲ್ಲಿ ನಿಲ್ಲುವಂತಹದ್ದು. ಸುಮ್ಮನೆ ರೋಮಾಂಚನ ಸೃಷ್ಟಿಸೋದಕ್ಕೆ ಹೇಳುತ್ತಿರುವ ಮಾತುಗಳಲ್ಲ ಇವು. ಈ ವಿಶೇಷ ಸಿರೀಸ್ನಲ್ಲಿ ಪ್ರಸ್ತಾಪವಾಗುವ ಪ್ರತಿ ಮಾತಿಗೂ ಸಾಕ್ಷಿಗಳಿವೆ. ವರ್ಷಗಟ್ಟಲೆ ಇದೊಂದು ವಿಷಯದ ಮೇಲೆ ಅಧ್ಯಯನ ನಡೆಸಿದ ತಜ್ಞರು ಮಾತನಾಡಿದ್ದಾರೆ. ಇವರು RTIನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಆಧಾರ್ನ ತೀಡು ಪಂಡಿತರು ಕಕ್ಕಾಬಿಕ್ಕಿಯಾಗಿ ನಿಂತಿದ್ದಾರೆ. ಈ ಅಭಿಯಾನದಲ್ಲಿ ನೆಪಕ್ಕೊಂದು ಸಂಸತ್ತಿನ ಅನುಮೋದನೆಯನ್ನೂ ಪಡೆಯದೆ ಸಾವಿರಾರು ಕೋಟಿ ಸುರಿದ ಕಥೆ ಇದೆ. ಶತ್ರು ದೇಶದಲ್ಲಿ ಬೇರು ಬಿಟ್ಟಿರುವ ಖಾಸಗಿ ಕಂಪನಿಗಳಿಗೆ ನಮ್ಮ ಸಕಲೆಂಟು ಮಾಹಿತಿಯನ್ನ ಧಾರೆ ಎರೆದು ಕೊಟ್ಟ ವ್ಯಥೆ ಇದೆ. ದೇಶದ ರಕ್ಷಣೆಗೆ ಇದು ಬೇಕು ಅಂತ ಬಂಬಡ ಬಜಾಯಿಸ್ತಾನೆ ಅಕ್ರಮ ನುಸುಳುಕೋರರಿಗೆ ಛಾಪಿಸಿ ಕೊಟ್ಟ ತಮಾಷೆ ಇದೆ. ಏನುಂಟು ಏನಿಲ್ಲ ಇಲ್ಲಿ. ಒಂದು ಹಗಲು ದರೋಡೆಯನ್ನ, ದೇಶದ್ರೋಹವನ್ನ, ಮಾರ ಮೋಸವನ್ನ ಸ್ವತಂತ್ರ ಭಾರತದ ಅತಿ ದೊಡ್ಡ ಸಾಧನೆ ಅಂತ ಬಿಂಬಿಸಿದ ದುರಂತ ಇದು. ಹೆಸರು ಆಧಾರ್. ಹೇಗಿದ್ದೀರಾ ಚಿಕ್ಕಮ್ಮ? ಬಾ ಕೂತ್ಕೋ. ಸರಿ ಹೇಳಿ, ಏನ್ ವಿಷಯ? ಏನ್ ಹೇಳಮ್ಮ, ಆ ಬ್ಯಾಂಕ್ ಸಾಹೇಬ್ರ ತಲೆ ಕೆಟ್ಟಿದೆ ಅಷ್ಟೇ. ಯಾಕೆ ಚಿಕ್ಕಮ್ಮ? ಹೇಳ್ತಿದ್ದಾನೆ, ಪರಿಚಯ ಪತ್ರ ಇರದೆ ಬ್ಯಾಂಕ್ ಅಕೌಂಟ್ ತೆಗಿಯೋಕೆ ಆಗೋದಿಲ್ವಂತೆ. ಅಕೌಂಟ್ ತೆಗಿಬೇಕಾದ್ರೆ ರೇಷನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ಗೆ ವೋಟರ್ ಕಾರ್ಡ್ ಬೇಕಂತೆ, ವೋಟರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್. ಇದ್ರ ಪರಿಹಾರ ನಂಗೆ ಗೊತ್ತು, ಆದ್ರೆ ನೀವು ಅವರನ್ನ ಹೊಡಿಲಿಲ್ಲ ತಾನೇ? ಮೊದ್ಲೇ ಗೊತ್ತಿದ್ರೆ 2 ಕೊಟ್ಟೆ ಬಿಡ್ತಿದ್ದೆ. ನಡೀರಿ. ಎಲ್ಲಿಗೆ? ಓಹೋ ಪ್ರಿಯಾ ಅವರೇ, ಬನ್ನಿ. ನೀವ್ಯಾಕೆ ತೊಂದರೆ ತಗೊಂಡ್ರಿ? ತೊಂದ್ರೆ ಈಗ ನಿನಗಾಗುತ್ತೆ, ನೋಡ್ಕೋ. ಚಿಕ್ಕಮ್ಮನ ಪರಿಚಯ ಪತ್ರ ಸಿಕ್ಕಿದೆ. ಇನ್ನು ನಿಮ್ಗೆಲ್ಲ ಯಾವುದು ಅಷ್ಟು ಸುಲಭ ಆಗೋಲ್ಲ. ಕೂತ್ಕೊಳ್ಳಿ. ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ನಾನೇ ತುಂಬ್ತೀನಿ. आधार हमार पहचान बा. आधार माय आइडेंटिटी. तमागो परिचय. ಆಧಾರ್ ಎನ್ನ ಪರಿಚಯ. IB खंगवानी. आधार मारो पहचान आमादेरो. ಆಧಾರ್ ನಿಮ್ಮ ನಂಬರೇ ನಿಮ್ಮ ಪರಿಚಯ. ಆಧಾರ್ ಇಲ್ಲಿಯವರೆಗೆ 39 ಕೋಟಿಗಿಂತಲೂ ಅಧಿಕವಾಗಿ ಜನರ ಗುರುತಾಗಿದೆ. ಏನ್ ನೀವು ಪಡ್ಕೊಂಡ್ರ ನಿಮ್ಮ ಗುರುತಿನ ಹಕ್ಕು? ದೂರ ಸಾಗಬೇಕಾಗಿದೆ.
ಈ ಆಧಾರ್ನ ಬಣ್ಣವನ್ನ ಪದರ ಪದರವಾಗಿ ತೊಳೆಯೋ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆ ಹೇಳಿಬಿಡೋದು ಒಳ್ಳೆಯದು. ಕಾರ್ಗಿಲ್ ಯುದ್ಧದ ನಂತರ ತನಿಖಾ ವರದಿಯಲ್ಲಿ ಗಡಿ ಪ್ರದೇಶದ ಜನರಿಗೆ ಗುರುತಿನ ಪತ್ರ ಕೊಡುವ ವಿಷಯ ಮೊದಲು ಪ್ರಸ್ತಾಪಿತವಾಯಿತು. ನಂತರ ಆ ಗುರುತಿನ ಪತ್ರ ವಿತರಣೆ ದೇಶಾದ್ಯಂತ ನಡೆಯಬೇಕು. ಆ ಮೂಲಕ ಭಾರತದ ನಾಗರಿಕರನ್ನ ವಿದೇಶಿ ನುಸುಳುಕೋರ ಉಗ್ರರಿಂದ ಪ್ರತ್ಯೇಕಿಸಿ ನೋಡುವಂತಾಗಬೇಕು ಅಂತ ಹೇಳಿತ್ತು ಆ ವರದಿ. ಅದರ ಬಗ್ಗೆ ವರ್ಷಗಟ್ಟಲೆ ಚರ್ಚೆ ನಡೆದ ನಂತರ ರೂಪು ತಳೆದದ್ದೇ ಈ ಪಾಪದ ಕೂಸು. ಅಯ್ಯೋ, ಗಾಡಿ ಬಿಡ್ಬೇಡಿ. ನಿಮ್ಮ ಕಣ್ಣಿನ ಫೋಟೋ ತೆಗೆಯೋದಿದೆ, ಇದ್ರಲ್ಲಿ ಅಲ್ಗಾಡ್ಬೇಡಿ. ಇವತ್ತು ಮ್ಯಾನೇಜರ್ ಸಾಹೇಬ್ರ ಕತೆ ಮುಗ್ದಾಗೇನೆ. ಓಹೋ ಪ್ರಿಯಾ ಅವರೇ ಬನ್ನಿ 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 ನೀವ್ಯಾಕೆ ತೊಂದರೆ ತಗೊಂಡ್ರಿ? ತೊಂದ್ರೆ ಈಗ ನಿನಗಾಗುತ್ತೆ, ನೋಡ್ಕೋ. ಚಿಕ್ಕಮ್ಮನ ಪರಿಚಯ ಪತ್ರ ಸಿಕ್ಕಿದೆ. ಇನ್ನು ನಿಮ್ಗೆಲ್ಲ ಯಾವುದು ಅಷ್ಟು ಸುಲಭ ಆಗೋಲ್ಲ. ಕೂತ್ಕೊಳ್ಳಿ ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ನಾನೇ ತುಂಬ್ತೀನಿ. आधार हमार पहचान बा. Aadhaar my identity. ತಮಗೋ ಪರಿಚಯ. आधार ಎನ್ನ ಪರಿಚಯ. ಐವಿ ಖಂಗ್ವಾನ್ನಿ. Aadhaar ಮಾಡು ಪೆಚಾನ್ ಆಮದಿರು. ಆಧಾರ್ ನಿಮ್ಮ ನಂಬರೇ ನಿಮ್ಮ ಪರಿಚಯ. ತಮಾಷೆ ನೋಡಿ, ಆ ಯುನಿಕ್ ಐಡೆಂಟಿಟಿಯ ಯೋಜನೆ ಶುರುವಾದದ್ದೇ ದೇಶ ರಕ್ಷಣೆಯ ಉದ್ದೇಶಕ್ಕೆ. ಭಾರತೀಯ ನಾಗರಿಕರಿಗೆ ಗುರುತಿನ ಪತ್ರ ಕೊಡಬೇಕು, ಆ ಮೂಲಕ ವಿದೇಶಿ ನುಸುಳುಕೋರರನ್ನ ಗುರುತಿಸುವಂತಾಗಬೇಕು ಅನ್ನೋದು ಯೋಜನೆಯ ಮೂಲ ಆಶಯ. ಆದರೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಮಸೂದೆ 2010ರಲ್ಲಿ ಇದ್ದದ್ದೇ ಬೇರೆ. ಈ ಮಸೂದೆಯ ಮೊದಲ 2 ಅಂಶಗಳನ್ನ ಗಮನವಿಟ್ಟು ನೋಡಿ. ದಿ ಬಿಲ್ ಸೀಕ್ಸ್ ಟು ಎಸ್ಟಾಬ್ಲಿಷ್ ದ ನ್ಯಾಷನಲ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ to issue unique identification numbers to residents of India. ಹೀಗನ್ನುತ್ತೆ ಮಸೂದೆ. ಎಸ್, ಬೆನ್ನಿಗೆ ಮೊದಲ ಚೂರಿ ಬಿದ್ದ ಅನುಭವ ಆಯ್ತಾ? ಆಧಾರ್ ತನ್ನ ಮೂಲ ಆಶಯಕ್ಕೆ ಬದ್ಧವಾಗಿದ್ದೆ ಅಲ್ಲಿ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಇರಬೇಕಿತ್ತು. ಆದರೆ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಅಂತ ಇದೆ. ವಿಶಿಷ್ಟ ಗುರುತಿನ ಪತ್ರದ ತುರ್ತು ಅವಶ್ಯಕತೆ ಏನಾದರೂ ಇದ್ದರೆ ಅದು ಭಾರತದ ನಾಗರಿಕರಿಗೆ. ಆದರೆ ಗುರುತು ನೀಡಿಕೆ ಪ್ರಾಧಿಕಾರ ಭಾರತದ ನಿವಾಸಿಗಳಿಗೆ ಕೊಡೋದಕ್ಕೆ ಹೊರಟಿತು. ಸಿಟಿಸನ್ ಅಂತ ಬರೆಯಬೇಕಾದ ಜಾಗದಲ್ಲಿ ರೆಸಿಡೆಂಟ್ ಅಂತ ಬರೆದದ್ದು ಪ್ರಿಂಟಿಂಗ್ ಮಿಸ್ಟೇಕ್ ಇರಬೇಕು. ನಾಗರಿಕರು ಅಂತ ಬರೆಯೋದಕ್ಕೆ ಹೋಗಿ ನಿವಾಸಿಗಳು ಅಂತ ಕಣ್ತಪ್ಪಿನಿಂದ ಬರೆದಿರಬೇಕು ಅಂದ್ಕೊಳ್ಳೋಣ. ಆದರೆ ಮುಂದಿನ ಸಾಲಿನಲ್ಲಿ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿದೆ ಸ್ಪಷ್ಟೀಕರಣ. Yes, every person residing in India is entitled to obtain an Aadhaar number after furnishing relevant demographic and biometric information ಅಂತ ಸ್ಪಷ್ಟವಾಗಿದೆ ಮಸೂದೆಯಲ್ಲಿ. ಸೂಕ್ತ ದಾಖಲೆಗಳನ್ನ ಕೊಡುವ ಮೂಲಕ ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬನು ಆಧಾರ್ ನಂಬರ್ ಪಡೆದುಕೊಳ್ಳಬಹುದಂತೆ. ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಆಧಾರ್ ನಂಬರ್ ಪಡೆದುಕೊಳ್ಳಬಹುದು. ಅಂದರೆ ಯಾರ್ಯಾರು ಪಡೆದುಕೊಳ್ಳಬಹುದು ಗೊತ್ತಾ? 2001ರ ಸಮೀಕ್ಷೆಯ ಪ್ರಕಾರ 31 ಲಕ್ಷದಷ್ಟಿದ್ದ ಈಗ ಕೋಟಿಗಳ ಲೆಕ್ಕದಲ್ಲಿರುವ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು, 1 ಲಕ್ಷದ ಆಸುಪಾಸಿನಲ್ಲಿರುವ ಬರ್ಮಾ ನುಸುಳುಕೋರರು, 2009ರ ಅಂಕಿ ಅಂಶದ ಪ್ರಕಾರ
7,700ರಷ್ಟಿರುವ ಪಾಕಿಸ್ತಾನ ಮೂಲದ ಅಕ್ರಮ ನಿವಾಸಿಗಳು. 2009ರ ಅಂಕಿಅಂಶದ ಪ್ರಕಾರ 13,000ರಷ್ಟಿರುವ ಅಫ್ಘಾನಿಸ್ತಾನದ ಮೂಲದ ನಿವಾಸಿಗಳು. ನಿರಾಶ್ರಿತರು, ರಕ್ಷಣೆ ಕೋರಿ ಬಂದವರು, ದೇಶಭ್ರಷ್ಟರಾಗಿ ಬಂದವರು. ಇವರೆಲ್ಲರೂ ಆಧಾರ್ ನಂಬರ್ ಪಡೆಯೋದಕ್ಕೆ ಅರ್ಹರು. ವಿಶಿಷ್ಟ ಗುರುತು ನೀಡಿಕೆ ಪ್ರಾಧಿಕಾರ ಕೇಳಿರುವ 18 ದಾಖಲೆಗಳ ಪೈಕಿ ಒಂದನ್ನು ನೀಡಿಬಿಟ್ಟರೆ ಯಾರು ಬೇಕಾದರೂ ಆಧಾರ್ ನಂಬರ್ ಪಡೆಯಬಹುದು. ನೆನಪಿರಲಿ, ಅವರು ಕೇಳಿರುವ 18 ದಾಖಲೆಗಳ ಪೈಕಿ ಅನೇಕ ದಾಖಲೆಗಳು ಮಾರ್ಕೆಟ್ನಲ್ಲಿ 100-200ರ ರೇಟಿನಲ್ಲಿ ಸೇಲಿಗಿದ್ದಾವೆ. ಇವು ಅಸಲಿಯ ನಕಲಿಯ ಅಂತ ಪರೀಕ್ಷೆ ಮಾಡದೆ ಆಧಾರ್ ನಂಬರ್ ಕೊಡಲಾಗುತ್ತೆ. ಹಾಗಿದ್ದ ಮೇಲೆ ನಮ್ಮವರನ್ನ ಹೊರಗಿನವರನ್ನ ಪ್ರತ್ಯೇಕಿಸುವ ಮಾತೆಲ್ಲಿಯದ್ದು? ಈ ಪ್ರಶ್ನೆ ಕೇಳಿದರೆ ವಿಶಿಷ್ಟ ಗುರುತು ಪ್ರಾಧಿಕಾರದಿಂದ ಬರುವ ಉತ್ತರವೇ ಬೇರೆ. ಎಸ್, ದಿ ನ್ಯಾಷನಲ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಬಿಲ್ 2010ರ ಆರಂಭದಲ್ಲೇ ಒಂದು ಮಾತಿದೆ. ಟು ಫೆಸಿಲಿಟೇಟ್ ಆಕ್ಸೆಸ್ ಟು ಬೆನಿಫಿಟ್ಸ್ and services to such individuals to which they are entitled. ಆಧಾರ್ ನಂಬರ್ ಇರೋದು ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳಿಗೆ ತಲುಪಿಸುವುದಕ್ಕಂತೆ. ಈಗ ಅರ್ಥ ಆಯ್ತಾ ಒಟ್ಟಾರೆ ಎಡವಟ್ಟು? ಕಾರ್ಗಿಲ್ ಯುದ್ಧದ ನಂತರ ದೇಶದ ನಿಜವಾದ ಅಧಿಕೃತ ನಾಗರಿಕರನ್ನ ಗುರುತಿಸಿ ಅವರಿಗೆ ವಿಶಿಷ್ಟ ಗುರುತು ನೀಡುವ ಅವಶ್ಯಕತೆಗೆ ಒತ್ತು ನೀಡಲಾಯಿತು. ಅದಕ್ಕಾಗಿ ಅಸ್ತಿತ್ವಕ್ಕೆ ಬಂದ ಪ್ರಾಧಿಕಾರ ಕಂಡವರಿಗೆ ಗುರುತು ನೀಡೋದಕ್ಕೆ ನಿಂತ್ಕೊಳ್ತು. ಹಿಂಗ್ಯಾಕೆ ಅಂತ ಕೇಳಿದ್ರೆ, ಈ ಕಾರ್ಡಿಗೂ ದೇಶ ರಕ್ಷಣೆಗೂ ಸಂಬಂಧ ಇಲ್ಲ, ಇದು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಅಂದ್ರು. ಅದಕ್ಕೆ ಇಷ್ಟೆಲ್ಲ ಡೋಲು ಡೌಲತ್ತು ಬೇಕಾ? ಉತ್ತರಿಸಬೇಕಾದವರು ಇಲ್ಲಿದ್ದಾರೆ. ಭಾರತದ ವಿಶಿಷ್ಟ ಗುರುತು ನೀಡಿಕೆ ಪ್ರಾಧಿಕಾರದ ಅಧ್ಯಕ್ಷರು ನಂದನ್ ನೀಲೇಕಣಿ. ಒಂದು ಪೊಳ್ಳು ಯೋಜನೆಯನ್ನ ಭಾರತದ ಭವಿಷ್ಯ ಬದಲಿಸುವ ಯೋಜನೆ ಎನ್ನುವ ಹಾಗೆ ಬಿಂಬಿಸಿದವರು ಇವರು. ಇಷ್ಟು ಹೊತ್ತು ಇವರಿಗೆ ಕೇಳಲಾದ ಪ್ರಶ್ನೆಗಳು ಏನೇನೂ ಅಲ್ಲ. ಯೇ ತೋ ಸಿರ್ಫ್ ಟ್ರೇಲರ್ ಥಾ, ಪಿಕ್ಚರ್ ಅಭಿ ಬಾಕಿ ಹೈ. ಆಧಾರ್ ಯೋಜನೆಯಲ್ಲಿ ದೇಶದ್ರೋಹದ ಸಂಶಯಗಳು ಬರ್ತಾ ಇವೆ. ಅವುಗಳ ವಿವರಗಳು ಈ ಅಭಿಯಾನದ ಮುಂದಿನ ಭಾಗದಲ್ಲಿವೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆಧಾರ್ ಯೋಜನೆಯ ಮೂಲ ಉದ್ದೇಶಗಳು ಹೇಗೆ ದಿಕ್ಕು ತಪ್ತಾ ಹೋದವು ಅನ್ನೋದನ್ನು ಬಹುಶಃ ಈ ಪ್ಯಾಕೇಜ್ ವಿವರವಾಗಿ ಹೇಳುತ್ತೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಈ ದೇಶದ ನಾಗರಿಕರಿಗೆ ಒಂದು ಐಡೆಂಟಿಟಿ ಪ್ರೂಫ್ ಇರಬೇಕು. ಹೊರಗಿನವರು ಯಾರಾದರೂ ಬಂದು ಒಳಗಡೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಅವರನ್ನು ಈಸಿಯಾಗಿ ಗುರುತಿಸಬಹುದು ಅನ್ನುವಂಥ ಒಂದು ಸಲಹೆ ವ್ಯಕ್ತ ಆಗಿತ್ತು. ಆ ಸಲಹೆ ಮೇಲೆ ವರ್ಕೌಟ್ ಮಾಡಿದಂಥ ಸಂದರ್ಭದಲ್ಲಿ ರೂಪು ತಳೆದಂಥದ್ದು ಆಧಾರ್ ಯೋಜನೆ. ಆದರೆ ಈ ಯೋಜನೆ ಸಿಟಿಸನ್ಸ್ ಆಫ್ ಇಂಡಿಯಾಗೆ ಅಂತ ಹೇಳೋದಿಲ್ಲ, ರೆಸಿಡೆಂಟ್ಸ್ ಆಫ್ ಇಂಡಿಯಾಗೆ ಅಂತ ಹೇಳುತ್ತೆ. ಶಬ್ದಗಳಲ್ಲಿ ಯಾವ ರೀತಿಯಾದಂಥ ಆಟ ಆಡಲಾಗಿದೆ ಅನ್ನೋದು ಬಹುಶಃ ನಿಮ್ಮ ಗಮನಕ್ಕೂ ಬಂತು ಅಂತ ಅಂದ್ಕೊಳ್ತೀನಿ. ಇದು ಭಾರತದ ನಾಗರಿಕರಿಗೆ ಅಂತ ಹೇಳೋದಿಲ್ಲ ಆಧಾರ್ ಸಂಸ್ಥೆ, ಇದು ಭಾರತದ ನಿವಾಸಿಗಳಿಗೆ. ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿರೋನು ಕೂಡ ಭಾರತದ ನಿವಾಸಿನೇ, ಅವನು ಕೂಡ ಆಧಾರ್ ಕಾರ್ಡ್ ಪಡೆಯೋದಕ್ಕೆ ಅರ್ಹ ಅನ್ನೋ ರೀತಿಯಲ್ಲಿದೆ. ಅದರಿಂದ ನ್ಯಾಷನಲ್ ಸೆಕ್ಯೂರಿಟಿ ಏನು ಪರ್ಪಸ್ ಸರ್ವ್ ಆಗೋದಿಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ, ಈ ಕಾರ್ಡ್ ಇರೋದು ರಾಷ್ಟ್ರೀಯ ಭದ್ರತೆಗಾಗಿ ಅಲ್ಲ, ಸರ್ಕಾರದ ಯೋಜನೆಗಳು ಜನರಿಗೆ ತಲುಪೋದಕ್ಕೆ ಅನ್ನುವಂಥದ್ದು. ಬಹುಶಃ ಕರ್ನಲ್ ಮ್ಯಾಥ್ಯೂ ಹೇಳಿದಂಥ ಮಾತಿಗೆ ಈಗ ನಿಮಗೆ ಸ್ಪಷ್ಟೀಕರಣ, ಸಮರ್ಥನೆ ಸಿಕ್ತು ಅಂತ ಅನಿಸುತ್ತೆ. ಒಂದು ಅರ್ಥದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ಯೋಜನೆಯೇ ಇದು. ಒಂದು ಸಣ್ಣ ಬ್ರೇಕ್ನ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಜ್ಞರ ಜೊತೆಗೆ ಚರ್ಚೆ ಮಾಡ್ತೀವಿ.